ಬಟ್ ಈಗ ಲೇಟೆಸ್ಟ್ ಅಡ್ವಾನ್ಸಸ್ ಪಾಸ್ಟ್ 10-15 ಇಯರ್ಸಿಂದ ಏನು ಲೇಟೆಸ್ಟ್ ಅಡ್ವಾನ್ಸಸ್ ಆಗಿದೆ ಅದ್ರ ಬಿಯಾಂಡ್ ಕೂಡ ಇನ್ನು ಟ್ರೀಟ್ಮೆಂಟ್ ಕಂಟಿನ್ಯೂ ಆಗೋ ಪಾಸಿಬಿಲಿಟೀಸ್ ಇನ್ನು ಆಪ್ಷನ್ಸ್ ಪೇಷಂಟ್ಸ್ಗೆ ಇರುತ್ತೆ. ಸೊ ಅದರಲ್ಲೇ ಕಾಮನ್ ಆಗಿ ನಾವು ಒ ಪಿ ಡಿಲಿ ಕಾಮನ್ ಆಗಿ ಪೇಷಂಟ್ಸ್ಗೆ ಫಸ್ಟ್ ಥಿಂಗ್ ಇಸ್ ಕೆಮಿಕಲ್ ಪೀಲ್, ಪಿಗ್ಮೆಂಟೇಷನ್ಗಾಗಿರ್ಬೋದು, ಪಿಂಪಲ್ಸಿಗಾಗಿರ್ಬೋದು ಕೆಮಿಕಲ್ ಪೀಲ್ ಅನ್ನೋದೊಂದು ಆಪ್ಷನ್ ಇದೆ. ಸೆಕೆಂಡ್ ಲೇಸರ್ಸ್ ಅಂತ. ಲೇಸರ್ಸ್ ಅಂದರೆ ಬೇರೆ ಬೇರೆ ಇಶ್ಯೂಸಿಗೆ ಕಾಮನ್ ಆಗಿ ಅದರಲ್ಲಿ ನಾವು ನೋಡೋದು ಟಿಲ್ ಡೇಟ್ ಪಿಂಪಲ್ಸಿಗೆ ಬರೀ ಕ್ರೀಮ್ಸ್ ಟ್ಯಾಬ್ಲೆಟ್ಸ್ ಮಾತ್ರ ಇರ್ತಾ ಇತ್ತು. ಪಿಂಪಲ್ಸಿಂದ ಆಗುವ ತಗ್ಗುಗಳು ಅವ್ರ ತೂತಗಳು ಅಂತ ಏನಂತ ಅಂತೀವಿ, ಅದನ್ನು ಸ್ಕಾರ್ಸ್ ಅಂತ ಅಂತವೆ. ಈ ಸ್ಕಾರ್ಸ್ಗಳಿಗೆಲ್ಲ ಈಗ ಫ್ರಾಕ್ಷನಲ್ CO2 ಲೇಸರ್ ಮತ್ತು MNRF ಅಂತ ಈ ಥರ ಅಡ್ವಾನ್ಸ್ಡ್ ಲೇಸರ್ಸ್ ಆಪ್ಷನ್ಸ್ ಇದೆ. ಪಿಗ್ಮೆಂಟೇಷನ್ ಈಗ ಸನ್ ಸ್ಪಾಟ್ಸ್ ಆರ್ ಫ್ರೆಕಲ್ಸ್ ಅಂತ ಏನಂತ ಅಂತವೆ, ಅದಕ್ಕೆ ಈಗ ಕ್ಯೂ ಸ್ವಿಚ್ ಎಂಡಿಯಾಗ್ ಲೇಸರ್ ಅಂತ ಲೇಸರ್ ಆಪ್ಷನ್ ಇದೆ. ಫೀಮೇಲ್ಸ್ ಎಲ್ಲ PCOS ಇಶ್ಯೂ ಇಂದ ಎಕ್ಸಸ್ ಫೇಶಿಯಲ್ ಹೇರ್ ಗ್ರೋತ್ ಅನ್ನೋದು ಅಪ್ಪರ್ ಲಿಪ್ ಆಗಿರ್ಬೋದು, ಚಿನ್ ಭಾಗದಲ್ಲಿ ಆಗಿರ್ಬೋದು, ಫೀಮೇಲ್ಸ್ ಎಲ್ಲ PCOS ಇಶ್ಯೂ ಇಂದ ಕೆಲವು ಫೀಮೇಲ್ಸ್ ಎಕ್ಸಸ್ ಹೇರ್ ಅನ್ನೋ ಕಂಡೀಷನ್, ಅದನ್ನು ಹಿರ್ಸುಟಿಸಮ್ ಅಂತ ಅಂತವೆ, ಇದನ್ನು ಸಫರ್ ಮಾಡ್ತಾ ಇರ್ತಾರೆ. ಈ ಥರ ಎಕ್ಸಸ್ ಹೇರ್ ಗ್ರೋತ್ ಆಗೋದನ್ನ ರಿಮೂವ್ ಮಾಡೋದಕ್ಕೆ ಲೇಸರ್ ಹೇರ್ ರಿಡಕ್ಷನ್ ಅಂತ ನಮ್ಮಲ್ಲಿ ಆಪ್ಷನ್ ಇದೆ. ನೀವು ಸ್ಕಿನ್ ಹಾಗೂ ಹೇರ್ ಕೇರ್ ಮಾಡ್ತೀರಾ? ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಿದ್ರೆ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ನ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ.